ನೀನು ಎಲ್ಲ ದಿಟ ಗೊತ್ತಿದ್ರುವೆ ನಂತ ಬಂದು ಸುಳ್ಳು ಹೇಳ್ದ ತಾನೆ. ಇವನು ತಿಳಿದೆ ತೆಪ್ಪಾಗೋಯ್ತು ಕಲ. ತಿಳಿದೆ ಅಲ್ಲವಾ, ಬೇಕಂತಾನೆ ಮಾಡಿದ್ದ. ಹೋಗ್ಲಿ ಬಿಡುದರೆ, ಏನೋ ರಾಧನ್ ಸಂಚಿಗೆ ಬಲಿಯಾಗಿ ತಪ್ಪು ಮಾಡ್ಬಿಟ್ಟವಳೆ. ಈಗ ಯೋನ್ಲಾ ಅದನ್ನೇ ಸಾಧಿಸ್ಬೇಕು ಅಂತಿದೆಯಲ್ಲ. ಏನೋ ನಮ್ಮಿಂದ ತಪ್ಪಾಗೋಗಿದೆ ಸಾಹೇಬ್ರೆ, ದಯವಿಟ್ಟು ಕ್ಷಮಿಸ್ಬಿಡಿ. ಸಾಧ್ಯನೇ ಇಲ್ಲ. ನೀನು ಯಾವತ್ತು ನನ್ನ ಪಿರುತಿಗೆ ನನ್ನ ಭಾವನೆಗೆ ಬೆಲೆ ಕೊಟ್ಟಿಲ್ವೋ ಆವತ್ತೇ ನನ್ನ ಮನಸ್ಸಿನ ದೂರ ಆಗುತ್ತೆ. ಹಂಗೆಲ್ಲ ಮಾತಾಡ್ಬೇಡದವ್ರೆ, ನಿಮ್ಮವ್ವ ಸಾನೆ ನೊಂದ್ಕೋತಾಳೆ. ಅವ್ರ ನೋವು ಮಾತ್ರ ಬೆಲೆ ಐತೆ. ಮುಂದೆ ನೀನು ನಿನ್ನ ಸೊಸೆ ಸೇರ್ಕೊಂಡು 2 ಸುಳ್ಳನ್ನ ಹೇಳ್ಕೊಳ್ಳಿ, ಇದಕ್ಕೆ ನಂಗೆ ಸಂಬಂಧ ಇಲ್ಲ. ಸಂಸಾರ ಶುರು ಮಾಡಿ ಅಂದ್ರೆ ಸವಾಸನೆ ಬೇಡ ಅನ್ನೋ ತರ ಮಾತಾಡ್ತಿದಿಲ್ಲ ಕಂಟಿ ಅವ್ರೆ. ನಾನು ಇವ್ರ ಜೊತೆ ಸಂಸಾರನೂ ಮಾಡಕ್ಕಿಲ್ಲ, ಈ ಮನೆನಾಗೂ ಇರಕ್ಕಿಲ್ಲ. ದೊರೆ ನಂಜವ ರಾಧಾ ನನ್ನ ಕಣ್ ಮುಂದೆನೆ ಪೊಲೀಸ್ ಜೊತೆ ಓದ್ಲಲ್ಲ, ಅದ್ ನೋಡಿ ನನ್ನ ಹೊಟ್ಟೆ ಎಲ್ಲ ಉರಿತೈತೆ. ಅಯ್ಯೋ ಮೂದೇವಿ, ಅವಳನ್ನ ಪೊಲೀಸ್ನವ್ರು ಹೇಳ್ಕೊಂಡೋದ್ರು ಅಂತ ನೀನ್ ಯಾಕೆ ಉರ್ಕತ್ತ ನಿಂತ್ಕೊಂಡಿದ್ಯಾ? ಸದ್ಯ ನಾವು ಬಚಾವಾದ್ವಲ್ಲ, ಅದಕ್ಕೆ ಸಂತೋಷ ಪಡು. ನಾವ್ ಅರೆಸ್ಟ್ ಆಗಿದ್ರು ಪರವಾಗಿಲ್ಲ, ರಾಧಾ ಅರೆಸ್ಟ್ ಆಗ್ಬಾರ್ದಾಗಿತ್ತು. ಅಯ್ಯೋ ನಿನ್ ಮಕ್ಕೆ ಹಳೆ ಜೋಡ್ ಸಿಕ್ಸ. ಅದೇನೇ ಮಾತಾಡ್ತಿದ್ಯಾ ನೀನು? ಬದುಕಿದ್ವಲ್ಲ ಬಡ ಜೀವ ಅಂತ ನಾವು ಬಾಯ್ ಬಿಡ್ತಾ ನಿಂತೀವ್ನಿ, ನಿಂಗೆ ನಾವ್ ಅರೆಸ್ಟ್ ಆಗ್ಬೇಕಾಗಿತ್ತ? ನಂಗೆ ಹೇಳಿಲ್ಲ. ನಾವು ಒಳಗೋಗಿ ಅವಳು ಆಚೆ ಇದ್ದಿದ್ರೆ ಹೆಂಗಾದ್ರೂ ಮಾಡಿ ನಮ್ ಕೆಲ್ಸನ ಅವಳೇ ಮಾಡ್ತಿದ್ಲು, ಆಮೇಲೆ ನಮ್ಮನ್ ಬುಡಿಸ್ತಾ ಇದ್ಲು. ಬುಡ್ಸೋಳು ನಾಲ್ಕೊಣೆ ಬಾಳೆಹಣ್ಣು ಸಿಪ್ಪಯ್ಯ. ಲೇ, ನಾವ್ ಹೋಗಿ ಅಲ್ಲೇನಾರು ಮುದ್ದೆ ಮುರಿತಿದ್ರೆ ಅವಳು ಹೋದ್ರು ಅಂತ ಇಲ್ಲಿ ಕಂಟಿ ಜೊತೆನಲ್ಲಿ ಮಂಚ ಮುರಿದಿರೋರು. ರಾಧಾ ಹಂಗಲ್ಲ. ನಿನಗೆ ರಾಧನ್ ಹುಚ್ಚಿಮೆಟ್ಕೊಂಡದೆ. ನೋಡ್ನಂಜಮ್ಮ, ನಾವ್ ಹೆಂಗಾದ್ರೂ ಮಾಡಿ ರಾಧನ ಜೈಲಿಂದ ಬುಡಿಸ್ಲೇಬೇಕು. ಬಸ್ಸಿ ನಿನ್ ಮಗಂಗೆ ಸಹಾಯ ಮಾಡಕ್ ಹೇಳ್ತೀಯಾ? ಹೆಂಗದೆ ನಿನ್ ಮೈಗೆ? ಹೆಂಗದೆ ಅಂತೀನಿ? ಮಾಡಬಾರದು ಮಾಡಿದ್ರು ಆ ದೇವ್ರು ಮನೆಗೆ ಮಲ್ಕೊಳ್ಳೋ ಅವಕಾಶ ಕೊಟ್ಟವನೆ. ಆ ರಾಧನ ಬುಡಿಸ್ಬಿಟ್ಟು ಗಂಡ ಹತ್ರನ ಕುತ್ತಿಗೆ ಕಟ್ಕೊಂತೀಯ? ಬಸ್ಸಿ ನನ್ ಹೇಳೋದನ್ನ ಅರ್ಥ ಮಾಡ್ಕೊ. ಆ ರಾಧಾ ಹೊರಗ್ ಬಂದ್ರೇನಯ್ಯ ನಾವು ಆ ಪುಟ್ಟಕ್ಕ ಮತ್ತೆ ಬಂಗಾರಮ್ಮನ ವಿರುದ್ಧ ಸಂಚ್ ಮಾಡಕ್ಕಾಗೋದು. ಅಲ್ಲಿ ನೋಡಿದ್ರೆ ಆ ಮುಸ್ರೆ ಆಫೀಸರು ಕಂಟಿನ್ ಮದ್ವೆ ಆಗಿ ಬಂಗಾರಮ್ಮನ ಮನೆ ಸೇರ್ಕೊಂಡವಳೆ. ಈ ಕಡೆ ಆ ಪುಟ್ಟಕ್ಕ ಬಂಗಾರಮ್ಮ ಇಬ್ರು ಒಂದಾಗವ್ರೆ. ನಾವಿನ್ಯೋನು ಮಾಡಕ್ಕಾಗಕ್ಕಿಲ್ಲ. ಮನೆ ಒಳಗಡೆನೆ ಇದ್ದು ಏನಾದ್ರೂ ಮಾಡ್ಬೇಕು ಅಂದ್ರೆ ಆ ರಾಧಾ ಬೇಕೇ ಬೇಕು. ಸಾಕಣವ, ಸಾಕು ನಿಮ್ ಸವಾಸ. ಜೊತೆಗೆ ಸೇರಿ ಸಂಚು ಮಾಡಿ ಸಂತೆಯಲ್ಲಿ ಮಾನ ಕಳ್ಕೊಂಡು ಆಗದೆ. ಇನ್ನು ನಾನು ಈ ಆಟಕ್ಕಿಲ್ಲ. ನಂಜಮ್ಮ, ನಿಂಗೆ ಪಂಚಾಯತಿ ಕುರ್ಚಿ ಬೇಕಾ ಬೇಡವಾ? ಬೇಕು ಅಂತ ನಾ ಕುರ್ಚಿ ನೋಡಕ್ ಹೋದ್ರೆ ಕುಂತ್ಕೊಳಕ್ ನಾನೇ ಇರಕ್ಕಿಲ್ಲ. ಆ ಕುರ್ಚಿ ನನಗೆ ಅಂತ ನಾನು ನಾನೇ ಬರ್ದಿದ್ರೆ ಇವತ್ತಲ್ಲ ನಾಳೆ ಆ ಕುರ್ಚಿ ನಂಗೆ ಸಿಗ್ತದೆ ಬಿಡು. ಈಗೇನು ನೀನ್ ನನ್ನ ಜೊತೆಗಿದ್ದು ಆ ರಾಧನ್ ಬುಡ್ಸಕ್ಕೆ ಸಹಾಯ ಮಾಡ್ತೀಯಾ ಇಲ್ವಾ? ಇಲ್ಲ ಕಣ್ತಾಯಿ, ಇನ್ಮ್ಯಾಕೆ ನಿನ್ ಮಕ ನೋಡೋದಿರ್ಲಿ, ನಿನ್ ಮನೆ ರಸ್ತೆ ಕಡೆಗೂ ತಿರುಗಿ ನೋಡೋಕ್ಕಿಲ್ಲ. ಬಿಡು ನಾನು. ನಂಜಮ್ಮ ನಿಂತ್ಕೊ ಇಲ್ಲಿ. ನಂಜಮ್ಮ ಎತ್ತಿಲ್ದಿರೋ ನಾಯಿ, ಈಟು ದಿನ ನನ್ನ ಜೊತೆಗೆ ಇದ್ದು ಇವಾಗ ಕೈ ಕೊಟ್ಟು ಹೋದ್ಲು. ಹೋಗ್ಲಿ, ಯಾವ ನಾಯಿಗಳು ನನ್ನ ಜೊತೆಗಿರ್ಲಿಲ್ಲ ಅಂದ್ರೂ ಈ ಸಿಂಹಿಣಿ ಒಬ್ಬಳೆ ಹೋರಾಡ್ತಾಳೆ. ಸಾಧನ ಇವಾಗ ಹೆಂಗ್ ಬಿಡ್ಸೋದು? ಯಾರು ಮಾರ ನೀನು? ಸೂಪರ್ ಮಾರ ನೀನು. ನಟ ಭಯಂಕರ ಅಂತ ಪ್ರೂವ್ ಮಾಡಿದೆ ನೀನು, ಗೊತ್ತುಂಟ? ಸೂಪರ್ ಆಕ್ಟಿಂಗ್ ಮಾರ. ನಿನ್ನ ಆಕ್ಟಿಂಗ್ ನೋಡಿ ಮನೆಯವರೆಲ್ಲ ಗಟ 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 ಅಂತ ಅದಿರಿ ಹೋಗಿದ್ದಾರೆ, ಗೊತ್ತುಂಟ?
ಆದ್ರಣ ನಿನ್ನ ಆಕ್ಟಿಂಗ್ ನೋಡಿ ಮನೆಯವರೆಲ್ಲ ಭಯಪಟ್ಟಿದ್ದಾರೆ. ಆದ್ರೆ ಈ ಹುಲಿ ಉಂಟಲ್ಲ, ಹುಲಿಗೆ ಗೊತ್ತುಂಟು ನೀನು ಆಕ್ಟಿಂಗ್ ಮಾಡೋದಂತ, ಭಯನೇ ಆಗ್ಲಿಲ್ಲ ಗೊತ್ತುಂಟಾ. ಆಮೇಲೆ ನಿಂದು ಆಕ್ಟಿಂಗ್ ಸಾಕಣ. ನೀನ್ ಶಾಕ್ ಮೇಲೆ ಶಾಕ್ ಕೊಟ್ರೆ ಪಾಪ ಅವ್ರಿಗೆ ತಡ್ಕೊಳ್ಲಿಕ್ಕೆ ಆಗುದಿಲ್ಲ, ಆ ಶಕ್ತಿ ಕೂಡ ಇಲ್ಲ. ಸಾಕು ಇಲ್ಲ, ಬಾ ಹೋಗು. ನನಗೆ ಏನು ಅನ್ಕೊಂಬಿಟ್ಟಿದ್ದೀರಾ? ಅಣ್ಣ ಅಂದ್ರೆ ನೀನು ಇಷ್ಟೊತ್ತು ಮಾಡಿದ್ದು ನಾಟಕ ಅಲ್ವಾ, ರಿಯಲ್? ಯಾಕೆ ಅನುಮಾನನ? ಲೇಯ್ ಸುಮ್ಕೆ ಇಲ್ಲಿಂದ ಹೋದ್ರೋ ಸರಿ, ಅದ್ ಬಿಟ್ಬಿಟ್ಟು ಅವ್ವ ಕರಿತಾವಳ ಅದಕ್ಕೆ ಕರಿತಾವಳ ಕಣ್ಣು ಮುಂದೆ ನಿಂತ್ಕೊಂಡಿದ್ದೀರೋ ತೊಗದ್ ಕೆರೆ ಹಾಕ್ಬಿಡ್ತೀನಿ. ಬೇಡ ಬೇಡ. ಅಲ್ಲಣ್ಣ, ತಾಳಿ ಕಟ್ಟುವಾಗ ಸಂದಕ್ಕೆ ಇದ್ದೆ, ಇವಾಗ ಏನಾಯ್ತು, ಯಾಕೆ ಹಿಂಗ್ ಮಾಡ್ತಿದ್ಯಾ? ಲೈ ಈಗ ಅನ್ಸ್ತು ಮಾಡ್ತಾವನಿ. ಏನಿವಾಗ ಈಗ ಸುಮ್ಕೆ ಹೋಯ್ತೀರಾ ಇಲ್ವಾ? ನೀವು ಧಮ್ಕಿ ಹಾಕ್ಬಿಟ್ರೆ ನಾವು ಎದ್ರುಕೋಬೇಕಾ? ನೀವ್ಯಾರೇ ಬರಕ್ ಹೋದ್ರಿ? ನೀವು ಬಂದಲ್ಲ, ಅದಕ್ಕೆ ನಾನು ಬಂದೆ. ಹುಲಿಯವ್ರೆ, ಇವ್ರನ್ನ ಕರ್ಕೊಳ್ಳಿ, ಮನೆನಾಗ ಎಲ್ರು ಕಾಯ್ತಾವ್ರೆ. ನೋಡಿ ನಿಮಗೆ ಇದಕ್ಕೆ ಸಂಬಂಧ ಇಲ್ಲ, ಸುಮ್ಕೆ ಹೋಗಿ. ಸಂಬಂಧ ಇರೋದಕ್ಕೆ ಬಂದಿರೋದು. ನೀವು ನನ್ನ ತಂಗಿ ಸ್ನೇಹಿಂಗೆ ತಾಳಿ ಕಟ್ಟಿದ್ದೀರ, ಮನೆನಾಗ ಎಲ್ರು ಕಾಯ್ತಾವ್ರೆ. ಅಲ್ಲಿ ಬಂದು ಎಲ್ಲ ಶಾಸ್ತ್ರನೂ ಮುಗಿಸ್ಕೊಂಡ್ರೆ ಸರಿ. ನೋಡಿ ನಾನು ಎಲ್ಗೂ ಬರಕಿಲ್ಲ. ಯಾಕೆ ಹಿಂಗೆ ಹಠ ಮಾಡ್ತಿದ್ದೀರಾ ಕಂಟಿ ಅವ್ರೆ? ಮನೆನಾಗ ಎಲ್ರು ಕಾಯ್ತಾವ್ರೆ. ಸ್ನೇಹ ಆಚೆನೆ ನಿಂತ್ಕೊಂಡು ಕಾಯ್ತಿದ್ದಾಳೆ. ಅವ್ರಿಬ್ರು ಸೇರ್ಕೊಂಡು ನನ್ನ ಭಾವನೆಗೆ ಧಕ್ಕೆ ತಂದಿರೋವಾಗ ನಾನು ಯಾಕೆ ಬರ್ಬೇಕು? ದೊಡ್ಡ ದೊಡ್ಡ ಮಾತನ್ನೆಲ್ಲ ಆಡ್ಬಿಡಿ, ಅದೆಲ್ಲ ನಿಮ್ಗೊಂಚೂರು ಸೆಟ್ ಆಗಾಕಿಲ್ಲ. ಯಾಕೆ ನಂಗೇನು ಮನ್ಸಿರಕಿಲ್ವೇ, ಭಾವನೆ ಇರಕಿಲ್ವೇ? ಇವಾಗ ಯೋನು ನಿಮ್ಮ ತವ ನಾನು ಸೆಮೆ ಕೇಳ್ಬೇಕಾ? ಅವ್ರ ಪರವಾಗಿ ನಾನು ನಿಮ್ಮ ತವ ಸೆಮೆ ಕೇಳ್ತೀನಿ. ಬನ್ನಿ ಕಂಟಿ ಅವ್ರೆ. ಯಾರು ಸಮಯ ಕೇಳಿದ್ರು ನಾನು ಬರಕಿಲ್ಲ. ಕಂಟಿ ಅವ್ರೆ ನಿಂತ್ಕೊಳ್ಳಿ.